ರಾತ್ರಿ ಎಲ್ಲ ಶಾಪಿಂಗ್ ಬರುವಂತ ಹೆಣ್ಣು ಮಕ್ಕಳಿಗೆ ಯಾವುದೇ ತರ ಇಲ್ಲಿ ಇನ್ಸಲ್ಟ್ ಅವಮಾನ ಆಗ್ಬಾರ್ದು. ನಮ್ ಶಿವಾಜಿನಗರದಲ್ಲಿ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗ್ಬಾರ್ದು. ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರೆ ಒಂದು ಮೀಟಿಂಗ್ MLA ಸರ್ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಆಕ್ಚುಲಿ ಪೊಲೀಸ್ ಕಡೆಯಿಂದ ಒಂದು ಮೀಟಿಂಗ್ ಆಗ್ಬೇಕಾಗಿತ್ತು. ಯೂಶಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ ರಂಜಾನು ಮತ್ತೆ ಬಕ್ರೀದು ಹಾಗೆ ಕೆಲವು ಫೆಸ್ಟಿವಲ್ಸ್, ಗಣೇಶ ಫೆಸ್ಟಿವಲ್ ಹಾಗೂ ಸೆಂಟ್ ಮೇರಿ ಫೀಸ್ಟ್ ಅಲ್ಲಿ ಈ ಸಲ ನಾವು ಆರ್ಗನೈಸ್ ಮಾಡಕ್ ಮುಂಚೆನೆ ಅವರೇ ಒಂದು ಮೀಟಿಂಗ್ ಕಲ್ತು ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ. MLA ಸರ್ಗೆ ಥ್ಯಾಂಕ್ಸ್ ಮತ್ತೆ ಆರ್ಗನೈಸರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಹಾಗೂ ಪೊಲೀಸ್ ಕಡೆಯಿಂದ ಈಗ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ 1 ಗಂಟೆಗೆ ಎನ್ಫೋರ್ಸ್ ಮಾಡಿದೀವಿ. ಬ್ರಾಡ್ವೇ ರೋಡ್ ಅಲ್ಲಿ ಹೋಟೆಲ್ಸ್ ಕ್ಲೋಸ್ ಆಗ್ಬೇಕು. ಒಂದು ಅರ್ಧ ಗಂಟೆ ಅಷ್ಟರಲ್ಲಿ 1:30-2 ಗಂಟೆ ಒಳಗಡೆ ಎಲ್ಲ ಕ್ಲಿಯರ್ ಆಗ್ಬೇಕು ಅಂತ. ತಾವು ಇದನ್ನ ಒಪ್ಕೋತಿರೋ ಇಲ್ವೋ, ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಪ್ರೂವ್ ಆಗುತ್ತೆ. ಶಿವಾಜಿನಗರದಲ್ಲಿ ಕ್ರೈಮ್ ರೇಟ್ ಕಮ್ಮಿ ಆಗಿದೆ. 2 ವೀಲರ್ ಥೆಫ್ಟ್ಸ್ ತುಂಬಾ ಆಗ್ತಾ ಇತ್ತು. ನೀವು ಬೇಕಾದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವಾಗಲೂ ಫ್ರೀ. ನಮ್ಮ ಈಗಾಗಲೇ ಇನ್ಸ್ಪೆಕ್ಟರ್ ಇವತ್ತು ಸ್ಪೆಷಲ್ ಡ್ಯೂಟಿಗೆ ಹೋಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಾವು 3 ತಿಂಗಳು ಸ್ಟಡಿ ಮಾಡಿದ್ಮೇಲೆ ಶಿವಾಜಿನಗರದಲ್ಲಿ ಸುತ್ತಮುತ್ತ 2 ವೀಲರ್ ಕಳ್ತನ ಕಡಿಮೆ ಆಗಿದೆ. ಇದಕ್ಕೂ ಮುಂಚೆ ಪ್ರತಿದಿನ 2-3 FIR ಆಗ್ತಾ ಇತ್ತು. ಈ ಬ್ರಾಡ್ವೇ ರೋಡ್ ಕ್ಲೋಸ್ ಮಾಡಿದ ನಂತರ ನಮ್ಗೆ ಥೆಫ್ಟ್ ಕಡಿಮೆ ಆಗಿದೆ, ಅಂದ್ರೆ ಕಳ್ತನಗಳು ಕಡಿಮೆ ಆಗಿದೆ. ಇದು ಸ್ವಲ್ಪ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಇರೋದ್ರಿಂದ ನಾವು MLA ಸರ್ಗೆ ಮತ್ತೆ ತಮ್ಗೆಲ್ಲ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇದು ಕಂಟಿನ್ಯೂ ಆಗಿ, ಈಗ ರಂಜಾನ್ ಇದೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೇಳ್ತಿದ್ದಾರೆ, ಜನರು ಕೇಳ್ತಾ ಇದಾರೆ, ಹೋಟ್ಲಾರು ಎಲ್ಲ ಬಂದಿದ್ರು. ನಮ್ದೇನಂದ್ರೆ ಇದು ನಾವು ಈ ಎನ್ಫೋರ್ಸ್ಮೆಂಟ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಇವತ್ತು MLA ಸರ್ ಅಥವಾ ತಾವೆಲ್ಲ ಏನು ಡಿಸೈಡ್ ಮಾಡ್ತೀರ ಅದ್ರ ಮೇಲೆ ನಾವು ನಮ್ಮ ಸೀನಿಯರ್ ಆಫೀಸರ್ಸ್ ಹತ್ರ ಮಾತಾಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಇದು ಒಂದು. ಎರಡನೇದು, ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಮೊನ್ನೆ ರಾಮೇಶ್ವರಂ ಕೆಫೆಲಿ ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ 112, ಈಗ 112 ಪೊಲೀಸ್ ನಂಬರ್ ಕೊಟ್ಟಿದೀವಲ್ಲ, 112ಗೆ ತುಂಬಾ ಕಾಲ್ಸ್ ಬರುತ್ತೆ. ಮೊನ್ನೆ ಸಂಡೇ ಇಲ್ಲಿ ಒಂದು ಶಾಪ್ ಅವರು ಫೋನ್ ಮಾಡಿದ್ರು. ಯಾರೋ 4 ಜನ ಬಂದಿದ್ದಾರೆ, ಅವರು ಸಸ್ಪಿಷಿಯಸ್ ಆಗಿದ್ದಾರೆ, ಬೇರೆ ಏನು ಎತ್ಕೊಂಡು ಓಡಾಡ್ತಾ ಇದಾರೆ, ಬ್ಯಾಗ್ ಅಲ್ಲಿ ಭಾರ ಇರೋ ವಸ್ತುಗಳಿದೆ ಅನ್ಬಿಟ್ಟು ಫೋನ್ ಮಾಡಿದ್ರು. ನಾವ್ ಇಮಿಡಿಯೇಟ್ ಬಂದು ಅವ್ರನ್ನೆಲ್ಲ ಇಟ್ಕೊಂಡು ಚೆಕ್ ಮಾಡಿದಾಗ ಅವರು ಇಲ್ಲಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋಂತ ಕಾಶ್ಮೀರಿ ಹುಡುಗರಾಗಿದ್ರು. ಏರ್ಪೋರ್ಟ್ ಕೆಲಸ ಮಾಡ್ತಿದ್ರು ಅಫಿಷಿಯಲ್ ಆಗಿ. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಆಧಾರ್ ಕಾರ್ಡ್ ಎಲ್ಲ ಇತ್ತು, ತಗೊಂಡ್ವಿ. ನಮ್ಗೆ ಅನುಕೂಲ ಆಯ್ತು. ಸೊ ಇಮಿಡಿಯೇಟ್ ಬಂದು ನಾವು ಚೆಕ್ ಮಾಡಿದ್ವಿ. ಈಗ ನಮ್ ಜನ ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ ಶಿವಾಜಿನಗರದಿಂದ ಬಹಳಷ್ಟು ಕಾಲ್ಸ್ ಬರ್ತಾ ಇದೆ. ಅದು ಫೇಕ್ ಕಾಲ್ ಇರ್ಲಿ ಅಥವಾ ನಿಜ ಇರ್ಲಿ, ನೀವು ಡೌಟ್ ಮಾಡಿರ್ಲಿ, ಏನೇ ಇದ್ರು ನಮ್ಗೆ ಅವ್ರು ಕಾಲ್ ಮಾಡಿ, 112ಗೆ ಫೋನ್ ಮಾಡ್ಬಿಡಿ, ನಾವು ಚೆಕ್ ಮಾಡ್ಕೋತೀವಿ. ಈಗ ರಂಜಾನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಬಹಳಷ್ಟು ಜನ ಬರೋದು ಹೋಗೋದು ಇರುತ್ತೆ, ಶಾಪಿಂಗ್ ಇರುತ್ತೆ, ರಾತ್ರಿ ಎಲ್ಲ ಶಾಪಿಂಗ್ ಮಾಡ್ತಾರೆ, ಹೆಣ್ಮಕ್ಳು ಓಡಾಡ್ತಿರ್ತಾರೆ. ಸೊ ಸ್ವಲ್ಪ ಯಾರು ಅವ್ರಿಗೆ ಮಿಸ್ಬಿಹೇವ್ ಮಾಡಬಾರ್ದು, ನಮ್ಮನೆ ಹೆಣ್ಮಕ್ಳು ತರ ಎಲ್ಲರೂ. ಅದರಿಂದ ನೀವು ಏನೇ ಆತರ ಇನ್ಸಿಡೆಂಟ್ಸ್ ನೋಡಿದ್ರು, ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಇದ್ರು ನಮ್ಗೆ 112ಗೆ ಫೋನ್ ಮಾಡ್ಬೇಕು ಅಂತ ಒಂದು. ಮತ್ತೆ ಈ ಶಾಪ್ ಕೀಪರ್ಸ್, ಹಾಕರ್ಸ್ ಫುಟ್ಪಾತ್ ಪ್ಲಸ್ ರೋಡ್ಗೂ ಬಂದ್ಬಿಟ್ಟಿದ್ದಾರೆ. ಇನ್ ಹಬ್ಬದ ಟೈಮಲ್ಲಿ ಫುಲ್ ರೋಡ್ ಕ್ಲೋಸ್ ಮಾಡಿಸ್ತಾರೆ. ಸೊ ಎಲ್ಲರಿಗೂ ತೊಂದರೆ ಇದೆ. ಅದು ಜನರಿಗೆ ಹೊಟ್ಟೆಪಾಡು ನಡಿಬೇಕು, ಫುಟ್ಪಾತ್ ಹಾಕರ್ಸ್ಗೆ ಕಷ್ಟ ಇದೆ, ನಾವು ಒಪ್ಕೋತೀವಿ. ಅದೇ ತರ ನಾವು ಲಾ ಎನ್ಫೋರ್ಸ್ ಮಾಡ್ಬೇಕಾಗುತ್ತೆ. ಸೊ ಸ್ವಲ್ಪ ರಸ್ತೆ ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್, ನಮ್ಮ ಕಂಡೀಷನ್ಸ್. ರಸ್ತೆ ಕ್ಲಿಯರ್ ಆಗಿರ್ಬೇಕು, ಫುಟ್ಪಾತ್ ಒಂದ್ ಸ್ವಲ್ಪ ನೋಡ್ಕೋಬೇಕು. ರಾತ್ರಿ ಎಲ್ಲ ಶಾಪಿಂಗ್ ಬರುವಂತ ಹೆಣ್ಣು ಮಕ್ಳಿಗೆ ಯಾವುದೇ ತರ ಇಲ್ಲಿ ಇನ್ಸಲ್ಟ್ ಅವಮಾನ ಆಗ್ಬಾರ್ದು. ನಮ್ ಶಿವಾಜಿನಗರದಲ್ಲಿ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗ್ಬಾರ್ದು. ಇಡೀ ಸಿಟಿಯಲ್ಲಿ ಕೆಲವು ಏರಿಯಾಗಳನ್ನ ಬಹಳಷ್ಟು ಜನ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಏನೇ ಒಂದ್ ಸಣ್ಣ ಇನ್ಸಿಡೆಂಟ್ ಆದ್ರೂ ಅದು ತುಂಬಾ ಹೈಲೈಟ್ ಆಗುತ್ತೆ. ಸೊ ನಮ್ ಶಿವಾಜಿನಗರನು ಅದೇ ತರ ಫೇಮಸ್ ಇದೆ. ಅದರಿಂದ ನಮ್ ಶಿವಾಜಿನಗರದಲ್ಲಿ ಯಾವುದೇ ತರ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗ್ಬಾರ್ದು. ಮೊಬೈಲ್ ರಾಬರೀಸು ಅಥವಾ ಬೇರೆ ಯಾವುದೇ ತರ ಆಗ್ಬಾರ್ದು. ಕ್ರೈಮ್ ದೃಷ್ಟಿನ ನಾವು ತಲೆಯಲ್ಲಿ ಇಟ್ಕೊಂಡು ಅಪರಾಧ ತಡೆಗಟ್ಟಕ್ಕೋಸ್ಕರ ಕೆಲವು ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಇಟ್ಕೊಂಡಿದೀವಿ. ಬಟ್ ಈಗ ತಾವು ಏನೇನ್ ಎಕ್ಸ್ಪೆಕ್ಟೇಷನ್ ಇದೆ, ತಮ್ಮ ಬೇಡಿಕೆ ಏನಿದೆ ಅಂತ ಈಗ MLA ಸರ್ಗೆ ಹೇಳಿದ ನಂತರ ನಾವು ಸರ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ, ನಮ್ ಸೀನಿಯರ್ ಆಫೀಸರ್ ಹತ್ರ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತೀವಿ. ಸ್ವಲ್ಪ ಹೋಟೆಲ್ ಅವರು ಬೇರೆ ಬೇರೆ ತರ ಇದು ಓಪನ್ ಫೋರಮ್ ಆದ್ರೂ ನಾ ಹೇಳ್ತೀನಿ, ಸ್ವಲ್ಪ ಈ ಹೋಟೆಲ್ ಅವ್ರ ಹತ್ರ ಬೇರೆ ಬೇರೆ ಬಂದು ಈ ಓನ್ಲಿ ಫಾರ್ ರಂಜಾನ್ಗೆ ಕಾಂಟ್ರಾಕ್ಟ್ ತಗೊಂಡು ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಮ್ಗೆ ಮಾಹಿತಿ ಬಂದಿದೆ. ನಮ್ಮ ಕ್ರೈಮ್ ಅವರೆಲ್ಲ ಓಡಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ನೀವು ಅಲ್ಲಿ ನಿಮ್ಮ ಹೋಟೆಲ್ ಮುಂದೆ ಯಾರಿಗಾದ್ರೂ ಅವಕಾಶ ಕೊಡಕ್ ಮುಂಚೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಳ್ಬೇಕು, ನಮ್ಮ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬೇಕು. ಈಗ ಇಲ್ಲಿ ಯಾರೇ ಹೊಸದ್ರು ರಂಜಾನ್ ಟೈಮ್ ಅಲ್ಲಿ ಅಂಗಡಿ ಹಾಕೋದಕ್ ಬಂದ್ರು ನಮ್ಗೆ ತಿಳಿಸ್ಬೇಕಾಗುತ್ತೆ. ನಿಮ್ಗೆ ಯಾರ ಬಗ್ಗೆ ಅನುಮಾನ ಬಂದ್ರು ತಿಳಿಸ್ಬೇಕಾಗುತ್ತೆ. ಮತ್ತು ಬೇರೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ನಾವು ಅಂಗಡಿಯವ್ರನ್ನ ಇಟ್ಕೊಳ್ತೀವಿ. ನಿಮ್ ಶಾಪ್ ಮುಂದೆ ಇದ್ರು, ನಿಮ್ ಅಂಗಡಿ ಹತ್ರ ಇದ್ರು,
ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರಿ. ಎಲ್ಲ ಕಡೆ ಈಗ CCTV ಇದೆ, CCTV ನೋಡಿದಾಗ ನೀವು ಓಡಾಡ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ಹೆಗ್ಲ ಮೇಲೆ ಕೈ ಹಾಕೊಂಡಿದ್ರಿ, ಒಟ್ಟಿಗೆ ಟೀ ಕುಡಿತಾ ಇದ್ರಿ, ಪಾನ್ ತಿಂತಾ ಇದ್ರಿ. ಈ ತರ ಎಲ್ಲ ನಾವು ನಿಮ್ಮನ್ನು ಸಸ್ಪಿಷಿಯಸ್ ಆಗಿ ನೋಡ್ಬೇಕಾಗುತ್ತೆ. ಅದರಿಂದ ಇದಕ್ಕೆಲ್ಲ ಅವಕಾಶ ಕೊಡ್ದಂಗೆ ನೀವು ನಮ್ಗೆ ಕೋಆಪರೇಟ್ ಮಾಡಿ, ನಾವು ನಿಮ್ಗೆ ಕೋಆಪರೇಟ್ ಮಾಡ್ತೀವಿ. ಮತ್ತು ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಣೆ ಮಾಡೋಣ. ಒಂದು ಹಬ್ಬ ಅಂದ್ರೆ ಖುಷಿಯಾಗಿ ಆಚರಣೆ ಮಾಡುವಂಥದ್ದು. ನಮ್ಮಿಂದ ನಿಮ್ಗೆ ತೊಂದರೆ ಆಗ್ಬಾರ್ದು, ನಿಮ್ಮಿಂದ ನಮ್ಗೆ ಕಷ್ಟ ಆಗ್ಬಾರ್ದು, ಪೊಲೀಸವ್ರಿಗೂ ಕಷ್ಟ ಆಗ್ಬಾರ್ದು. ಯಾವ್ದಾದ್ರು ಒಂದು ಫೆಸ್ಟಿವಲ್ ಅಂದ್ರೆ ಎಲ್ರು ಖುಷಿಯಾಗಿ ಮಾಡ್ಬೇಕು ಅಲ್ಲ, ಅದರಿಂದ ಪೊಲೀಸವ್ರಿಗೂ ಕಷ್ಟ ಆಗ್ದಂಗೆ ನೀವು ಸಹ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿ. ನಮಗೂ ನಿಮ್ಮ ಖುಷಿಯಲ್ಲಿ ನಾವು ಖುಷಿಯಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡ್ಕೊಡಿ. ನಾವು ಕಷ್ಟ ಪಟ್ಕೊಂಡು ಬೈಕೊಂಡು ಕೆಲಸ ಮಾಡಬಾರ್ದು. ನಮ್ಮ ಏರಿಯಾದಲ್ಲಿ ನಾವು ಖುಷಿಯಾಗಿ ಕೆಲಸ ಮಾಡ್ಬೇಕು. ನಮ್ಗೆ ಖುಷಿ ಇರ್ಬೇಕು, ಸಂತೋಷ ಇರ್ಬೇಕು. ನಮ್ಮ ಏರಿಯಾದಲ್ಲಿ ಒಂದ್ ಒಳ್ಳೆ ಹಬ್ಬ ಹಾಕೊಂಡ್ರೆ ಅಂತೆಲ್ಲ. ಮತ್ತೆ ಈಗಾಗಲೇ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಸೊ ಎಲೆಕ್ಷನ್ ಸಂಬಂಧಪಟ್ಟಂಗೆ ಬಹಳ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಸಹ ತಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ತರ ಏನೇ ಒಂದು ಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡಕ್ ಮುಂಚೆ ಪೊಲೀಸ್ ಅವರಿಂದ, ರೆವಿನ್ಯೂ ಆಫೀಸರ್ಸ್ ಇಂದೆಲ್ಲ ಅನುಮತಿ ತಗೋಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ, ನಾವು ಇನ್ಹೌಸ್ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ಹೇಳ್ತೀವಿ. ನನ್ಗೆ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈಗ ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ನಮ್ಮ ಮೇಲೆ ಕೋಪ ಇರುತ್ತೆ, ನಮ್ಮ ಮೇಲೆ ಬೇಜಾರಿರುತ್ತೆ, ಒಪ್ಕೋತೀವಿ ನಾವು ಅದನ್ನ. ಬಟ್ ಅದು ನಿಮ್ ಒಳ್ಳೇದಕ್ಕೆ ಮಾಡ್ತಾ ಇದೀವಿ ಅಷ್ಟೇ. ನಾವು ಜನರಿಗೆ ಒಳ್ಳೇದಾಗ್ಬೇಕು, ನಮ್ಮ ಏರಿಯಾ ಜನರಿಗೆ ಅನುಕೂಲವಾಗಿರ್ಲಿ, ಓಡಾಡ್ಲಿ. ರಾತ್ರಿ ಹೊತ್ತು ನಾವು ಬಂದಾಗ ನಮ್ ನೈಟ್ ರೌಂಡ್ಸ್ ಬಂದಿದ್ದಿನ ಒಂದೊಂದಿನ ಬ್ರಾಡ್ವೇ ರೋಡ್ ಬೇಡಪ್ಪ, ನಾವು ಆ ಕಡೆ ಹೋಗ್ಬಿಡೋಣ ಅಂತೀವಿ. ಹಂಗ ಅನ್ಬಾರ್ದು. ನಮ್ ಜನ ನಮ್ ಏರಿಯಾಲ್ ಓಡಾಡ್ಬೇಕು ಖುಷಿಯಾಗಿ. ಬ್ರಾಡ್ವೇ ಈಗ MG ರೋಡ್, ಬ್ರಿಗೇಡ್ ರೋಡ್ ಅಲ್ಲೆಲ್ಲ ಜನ ಎಷ್ಟು ಖುಷಿಯಾಗಿ ಓಡಾಡ್ತಾರೆ, ಹೈವೇಸ್ ಅಲ್ಲಿ ಖುಷಿಯಾಗಿ ಹೋಗ್ತಾರಲ್ಲ, ಅದೇ ತರ ನಮ್ಮ ಏರಿಯಲ್ಲಿ ಓಡಾಡೋ ತರ ಇರ್ಬೇಕು. ನಾವು ಫ್ರೈಡೇಸ್ ನೈಟ್ ರೌಂಡ್ಸ್ ನಾನು ಬಂದಾಗೆಲ್ಲ ಬಂದು ಸುಮಾರು 1 hour ಆಗುತ್ತೆ ನನ್ಗೆ ಬಂದು ಈ ಎಂಡಿಂದ ಆ ಎಂಡ್ವರೆಗೂ ಹೋಗಿ ಕ್ಲಿಯರ್ ಮಾಡಿ ನಮ್ DCP ಆಫೀಸ್ ಹತ್ರ ಹೋಗಿ ಒಂದು ಸಿಗ್ನೇಚರ್ ಹಾಕಿ ಬರೋದಿಕ್ಕೆ ನಮ್ದು ಅರ್ಧ ನೈಟ್ ರೌಂಡ್ಸ್ ಇಲ್ಲೇ ಕಳೆದೋಗುತ್ತೆ. ನಾನು ಇಡೀ ಅಪ್ ಟು KR ಪುರಂ ನೈಟ್ ರೌಂಡ್ಸ್ ಹೋಗ್ಬೇಕು. ಬಟ್ ನಂಗೆ ಶಿವಾಜಿನಗರದಲ್ಲೇ 2 hours ಆಗ್ತಾ ಇದೆ ನೈಟ್ ರೌಂಡ್ಸ್. ಸೊ ಆ ರೀತಿ ಆಗೋದ್ ಬೇಡ. ಎಲ್ಲರೂ ಚೆನ್ನಾಗಿ ನೀವು ಖುಷಿಯಾಗಿ ಕೆಲಸ ಮಾಡಿ, ನಮಗೂ ಖುಷಿಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.